ರಾಜ್ಯ ಬಿಜೆಪಿಯಲ್ಲಿ ಜೋರಾಯಿತು ಜ್ವಾಲೆ. ಧರ್ಮದ ಹಾದಿ ಬಿಟ್ಟು ಜಾತಿ ದಾರಿ ಹಿಡಿದ್ರ ಬಿಜೆಪಿ ನಾಯಕರು. ಬಿಎಸ್ವೈ ಕುಟುಂಬವನ್ನ ಹಣಿಯಲು ಜಾತಿಯೇ ಬ್ರಹ್ಮಾಸ್ತ್ರ. ಬಿಜೆಪಿಯಲ್ಲಿ ಪರ್ಯಾಯ ಲಿಂಗಾಯತ ಗುಂಪು ಸೃಷ್ಟಿಗೆ ಕಸರತ್ತು ನಡೀತಾ ಇದೆ. ಈಗ ಒಂದು ಗುಂಪಿನಿಂದ ಬಿವೈ ವಿಜಯೇಂದ್ರಗೆ ಟಕ್ಕರ್ ಕೊಡೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದಾಗಿದ್ದಾರೆ. ಬಿಎಸ್ವೈ ಜಾತಿ ಜಂಗಾ ಬಲವನ್ನೇ ಕುಗ್ಗಿಸಲು ಯತ್ನಾಳ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಶ್ವರಪ್ಪ ದಾರಿ ಹಿಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬ್ರಿಗೇಡ್ ಮೊರೆ ಹೋಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ರಾಯಣ್ಣ ಬ್ರಿಗೇಡ್ ಮಾದರಿಯಲ್ಲಿ ಯತ್ನಾಳ್ ಯೋಚನೆ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಅಥವಾ ಲಿಂಗಾಯತ ಬ್ರಿಗೇಡ್ ಸಂಘಟನೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಈ ಬ್ರಿಗೇಡ್ ಮುಖೇನ ಲಿಂಗಾಯತರನ್ನ ಸಂಘಟಿಸುವ ಪ್ರಯತ್ನ. ಲಿಂಗಾಯತರಲ್ಲಿ ಯುವ ಸಮೂಹವನ್ನ ಗುರಿಯಾಗಿಸಿಕೊಂಡಿದ್ದಾರೆ ಯತ್ನಾಳ್ ಅವರು. ಲಿಂಗಾಯತ ಯುವಕರ ಮಧ್ಯೆ ವಿಜಯೇಂದ್ರ ಮಾಸ್ ಲೀಡರ್. ವಿಜಯೇಂದ್ರ ಚರಿಷ್ಮಾ ಛಿದ್ರ ಮಾಡಲು ಯತ್ನಾಳ್ ಕಾರ್ಯತಂತ್ರವನ್ನ ಹೆಣೆದಿದ್ದಾರೆ. ಈ ಮಧ್ಯೆ ಹಿಂದುಳಿದ ವರ್ಗಗಳನ್ನ ಸೆಳೆಯೋ ತಂತ್ರಗಾರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಯಣ್ಣ ಬ್ರಿಗೇಡ್ ಮರು ಸಂಘಟನೆಗೆ ಯತ್ನಾಳ್ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಕೆಎಸ್ ಈಶ್ವರಪ್ಪಗೆ ಶಾಸಕ ಬಸನಗೌಡ ಪಾಟೀಲ್ ಸಲಹೆಯನ್ನ ಕೊಟ್ಟಿದ್ದಾರೆ. ಬಿಎಸ್ವೈ ವಿರುದ್ಧ ಲಿಂಗಾಯತ ಪ್ಲಸ್ ಹಿಂದುಳಿದ ಬ್ರಹ್ಮಾಸ್ತ್ರವನ್ನ ಬಿಡೋ ತಯಾರಿಯಲ್ಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಜೂನ್ 4ರ ಬಳಿಕ ಕೇಸರಿ ಕೋಟೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಲಿದೆ. ಜೂನ್ 4 ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುತ್ತೆ. ಆ ಫಲಿತಾಂಶದ ನಂತರ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಕೆಲವು ಅಚ್ಚರಿಯ ಬೆಳವಣಿಗೆಗಳಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.